ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ತಿರುಗಿ ಮತ್ತೊಂದು ಆವರ್ತಿ ಆನ್ಲೈನ್ ಮುಖಾಂತರವಾಗಿ ದೇವರು ನಿಮ್ಮನ್ನು ದೇವರ ವಾಕ್ಯದಿಂದ ನಡೆಸುವಂತೆ ಕೊಟ್ಟಂಥ ಒಂದು ಸುವರ್ಣ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ಆನ್ಲೈನ್ನಲ್ಲಿ ವೀಕ್ಷಿಸುವಂಥ ಎಲ್ಲ ದೇವರ ಮಕ್ಕಳಿಗೂ ನಾನು ವಂದನೆ ತಿಳಿಸ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಈ ಕ್ರಿಸ್ಮಸ್ ತಿಂಗಳಲ್ಲಿ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಮತ್ತು ಈ ಕ್ರಿಸ್ಮಸ್ ಹಬ್ಬ ದೇವರು ನಿಮಗೆ ಉನ್ನತವಾದ ಆಶೀರ್ವಾದ ತೆಗೆದುಕೊಂಡು ಬರಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ನಮಗೆ ಕೊಟ್ಟಂಥ ಒಂದು ಆತ್ಮಿಕ ಆಹಾರವನ್ನು, ಒಂದು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಮತ್ತಾಯನು ಬರೆದ ಸುವಾರ್ತೆ ಹಲ್ಲೆಲೂಯಾ 15ನೇ ಅಧ್ಯಾಯದಲ್ಲಿ ನಾವು ದೇವರ ವಾಕ್ಯವನ್ನು ನೋಡ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಬಾಯಿ ಒಳಗೆ ಹೋಗುವಂಥದ್ದು ಮನುಷ್ಯನಿಗೆ ಹೊಲೆ ಮಾಡುವುದಿಲ್ಲ. ಬಾಯಿ ಒಳಗಿಂದ ಬರುವಂಥದ್ದು ಮನುಷ್ಯನನ್ನು ಹೊಲೆ ಮಾಡುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ವಾಕ್ಯ ಹೇಳುತ್ತದೆ, ಬಾಯಿ ಒಳಗೆ ಹೋಗುವಂಥದ್ದು ಅದು ಮನುಷ್ಯನಿಗೆ ಕೆಟ್ಟದ್ದು ಮಾಡೋದು, ಹಾಳು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ದೇವರು. ಯಾವುದಾಯ್ತು ಮನುಷ್ಯನ ಬಾಯಿ ಒಳಗಿಂದ ಬರುತ್ತದೋ ಅದು ಏನು ಮಾಡುತ್ತೆ, ಮನುಷ್ಯನಿಗೆ ಹಾಳು ಮಾಡುತ್ತೆ, ನಾಶ ಮಾಡುತ್ತೆ ಮತ್ತು ಹೊಲಸು ಮಾಡುತ್ತೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಯೇಸು ಕ್ರಿಸ್ತನು ತನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಶಿಷ್ಯರು ಏನು ಮಾಡ್ತಾ ಇದ್ದಾರಂತೆ, ಕೈ ತೊಳಕ ಮುಂದೆ ಊಟ ಮಾಡದೇ ಇರುವಾಗ ಅಲ್ಲಿ ಪರಿಸಾಯರು ಏನು ಮಾಡ್ತಾರೆ, ಬಂದು ನಿನ್ನ ಶಿಷ್ಯರು ಕೈ ತೊಳೆದುಕೊಳ್ಳದೆ ಊಟ ಮಾಡ್ತಾರೆ ಅಂತ ಹೇಳಿದಾಗ ಆಗ ಯೇಸು ಕ್ರಿಸ್ತನು ಪರಿಸಾಯರಿಗೆ ಈ ವಾಕ್ಯವನ್ನು, ಈ ಮಾತನ್ನು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕಂದರೆ ನಾವು ಕೈ ತೊಳ್ಕೊಂಬದೆ ಹೋದರೂ ಕೂಡ ನಾವು ಊಟ ಮಾಡಿದ್ರೆ ನಮ್ಗೆ ಯಾವುದು ಕೇಡಾಗಲ್ಲ, ನಮ್ಗೆ ಯಾವುದೇ ರೀತಿ ಒಂದು ನಾಶನವಾಗೋದಿಲ್ಲ ಎಂಬುದಾಗಿ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದಾಯಿತು ಮನುಷ್ಯನ ಒಳಗೆ ಹೋಗುತ್ತದೋ ಅದು ಮನುಷ್ಯನಿಗೆ ಹೊಲೆ ಮಾಡುವುದಿಲ್ಲ. ಇವತ್ತು ನಾವು ಯಾವುದೇ ಊಟ ಮಾಡ್ತೀವಿ, ಏನು ತಿನ್ನಿಸ್ತೀವಿ, ಅನೇಕ ಒಳ್ಳೊಳ್ಳೆ ಪದಾರ್ಥಗಳು ತಿಂತೀವಿ, ಅದು ತಿಂದಿರ ಏನಾಗುತ್ತೆ, ಬಾಯಿ ಒಳಗೆ ಹೋಗಿಬಿಟ್ಟು ಹೊಟ್ಟೆ ಒಳಗೆ ಹೋಗಿ ಏನಾಗುತ್ತೆ, ಅದು ಬಹಿರ್ದೇಶಕ್ಕೆ ಹೋಗ್ತದೆ. ಅದು ನಮ್ಮ ಹೃದಯದಲ್ಲಿ, ನಮ್ಮ ಹೊಟ್ಟೆಯಲ್ಲಿ ಇರುವಂಥದ್ದಲ್ಲ. ಯಾವುದೇ ಆಹಾರನ ತಿಂದಿದಾಗ, ಕರ್ತನ ದೇವರ ಮಕ್ಕಳಿಗೆ ಇವತ್ತು ಯಾವುದೇ ಆಹಾರನ ತಿಂದಿದಾಗ ಅದೇನಾಗುತ್ತೆ, ಅದು ಊಟ ಮಾಡಿದಾಗ ಏನಾಗುತ್ತೆ, ರಾತ್ರಿ ಊಟ ಮಾಡಿದಂದ್ರೆ ಏನಾಗುತ್ತೆ, ಬೆಳಗ್ಗೆ ಅದು ಬೇರೆ ಕಡೆ ನಾವು ಅದಕ್ಕೆ ಕಳಿಸ್ಬಿಡ್ತೇವೆ ರೀ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ಇಲ್ಲಿ, ನೀವು ಬಾಯಿ ಒಳಗೆ ಏನು ಹಾಕೋತೀರೋ ಅದು ನಿಮ್ಗೆ ಕೆಟ್ಟದ್ದು ಮಾಡೋದಿಲ್ಲ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಮನುಷ್ಯನಿಗೆ ಹೊಲೆ ಮಾಡುವಂಥದ್ದು ಯಾವುದಂತೆ, ಆತನ ಬಾಯಿ ಒಳಗಿಂದ ಬರುವಂಥದ್ದಂತೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೊತ್ತು ಬಾಯಿ ಒಳಗಿಂದ ಏನು ಬರುತ್ತೆ, ಅದು ಎಲ್ಲಿಂದ ಬರುತ್ತೆ, ಅದು ಮನಸ್ಸಿನಿಂದ ಬರುತ್ತೆ, ಅದು ಹೃದಯದಿಂದ ಬರುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಾವು ಏನೇ ಒಂದು ಊಟ ತಿಂಡಿ ಏನೇ ತಿನ್ನಲಿ ಅದು ಹೊಟ್ಟೆಗೆ ಸೇರಿ ಅದು ಹೊರಗಡೆ ಹೋಗ್ಬಿಡುತ್ತೆ. ಆದರೆ ಯಾವಾಗಾಯಿತು ನಮ್ಮ ಬಾಯಿ ಒಳಗಿಂದ ಬರ್ತದೋ ಅದು ಮನಸ್ಸಿನಿಂದ ಬರ್ತದೆ, ಅದು ಹೃದಯದಿಂದ ಬರುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಯಾಕಂದರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಮನಸ್ಸಿನಲ್ಲಿ ಏನೇನು ತುಂಬಿಕೊಂಡಿದೆ, ಕೆಟ್ಟ ಯೋಚನೆಗಳು, ಹಾದರ್ತನ, ಸುಳ್ಳಾಡೋದು, ಮೋಸ, ವಿಚಾರ, ವಂಚನೆ ಮಾಡುವಂಥದ್ದು, ಇವೆಲ್ಲ ಎಲ್ಲಿ ತುಂಬಿಕೊಂಡಿದೆ, ಮನಸ್ಸಿನಲ್ಲಿ, ಹೃದಯದಲ್ಲಿ ತುಂಬಿಕೊಂಡಿದೆ. ಇದು ತುಂಬಿಕೊಂಡಿದ್ದಾಗ ಇದು ಬಾಯಿ, ಇದು ಒಳಗಿಂದ ಬಂದಿದ್ದಾಗ, ಬಾಯಿ ಮುಖಾಂತರ ಹೊರಗಡೆ ಬಂದಿದ್ದಾಗ ಅದೇನು ಮಾಡುತ್ತೆ, ಮನುಷ್ಯನಿಗೆ ಹಾಳು ಮಾಡುತ್ತದೆ. ಇವತ್ತು ಸುಳ್ಳಾಡಿದ್ರೆ ಏನಾಗ್ತಾನೆ, ಮನುಷ್ಯ ಅವನು ನಾಶವಾಗ್ತಾನೆ. ಕಳ್ಳತನ ಮಾಡಿದ್ರೆ ಏನಾಗ್ತದೆ, ಒಂದು ದಿವಸ ಆತನು ಸಿಕ್ಕೊಂಡು ನಾಶವಾಗ್ತಾನೆ. ವ್ಯಭಿಚಾರ ಮಾಡಿದ್ರೆ ಏನಾಗ್ತಾನೆ, ಪಾಪ ಮಾಡಿ ದೇವರಿಂದ ದೂರ ಆಗ್ತಾನೆ. ಮೋಸ, ದರೋಡೆ ಇದೇನು ಮಾಡುತ್ತೆ, ಮನುಷ್ಯನ ಜೀವನ ಹಾಳು ಮಾಡುತ್ತೆ. ಹಲ್ಲೆಲೂಯಾ. ಮನುಷ್ಯನ ಜೀವನ ಏನು ಮಾಡುತ್ತೆ, ಅದು ಹಾಳು ಮಾಡುತ್ತದೆ. ಈ ಒಂದು ಮನಸ್ಸಿನಲ್ಲಿ, ಹೃದಯದಲ್ಲಿ ಇರುವಂಥದ್ದೇ ಬಾಯಿಯಲ್ಲಿ ಹೊರಗೆ ಬರುತ್ತೆ. ಇದು ಏನು ಮಾಡುತ್ತೆ, ಸಂಪೂರ್ಣವಾಗಿ ಮನುಷ್ಯನಿಗೆ ಏನು ಮಾಡುತ್ತೆ, ಹೊಲೆ ಮಾಡುತ್ತೆ, ಮನುಷ್ಯನ ನಾಶ ಮಾಡುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿನ್ನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ, ನಿನ್ನ ಹೃದಯದಲ್ಲಿ ದುರಾಶೆ, ಕಣ್ಣಿನ ಆಸೆ, ಹೆಣ್ಣಿನ ಆಸೆ, ಲೋಕದ ಆಸೆ, ಹೆಣ್ಣು ಹೊನ್ನು ಮಣ್ಣಿನ ಆಸೆ ಇವತ್ತು ನಿನ್ನ ಹೃದಯದಲ್ಲಿ ಇದ್ದಿದ್ದಾಗ, ಆ ಕಳ್ಳತನ, ಇವತ್ತು ನೀನು ಸುಳ್ಳಾಡ್ತಾ ಇದ್ದಾರೆ, ಇವತ್ತು ನೀನು ಕಳ್ಳತನ ಮಾಡಿದ್ದಾರೆ, ಇವತ್ತು ನೀನು ಮೋಸ ಮಾಡಿದರೆ, ಒಬ್ಬರಿಗೆ ವಂಚನೆ ಮಾಡಿದ್ದಾರೆ, ಇವತ್ತು ನೀನು ಕೆಟ್ಟ ಕೆಲಸ ಮಾಡಿದ್ದಾರೆ, ಇವತ್ತು ನೀನು ಪಾಪದ ಕೆಲಸ ಮಾಡಿದರೆ, ನೀವು ವ್ಯಭಿಚಾರ ಮಾಡಿದ್ದಾರೆ, ಅದರಿಂದ ನೀನು ಹಾಳಾಗ್ತೀಯಾ, ಅದರಿಂದ ನೀನು ಹೊಲೆ ಆಗ್ತೀಯಾ, ಅದರಿಂದ ನೀನು ಹೊಲಸಾಗ್ತೀಯಾ, ಅದರಿಂದ ನೀನು ಕೆಟ್ಟವನಾಗ್ತೀಯಾ ವಿನಃ ನೀನು ಬಾಯಿ ಒಳಗೆ ಏನು ಹಾಕೋತೀಯಾ. ಇವತ್ತು ಯಾವುದೇ ಒಂದು ಪದಾರ್ಥ, ಒಂದು ಆಹಾರ ನೀನು ತಿಂದರೆ ಅದು ನಿನಗೆ ಹೊಲೆ ಮಾಡುವುದಿಲ್ಲ, ಅದು ನಿನಗೆ ಕೆಟ್ಟದ್ದು ಮಾಡೋದಿಲ್ಲ. ಯಾಕಂದರೆ ಅದು ಮನಸ್ಸಿನಾಗೂ ಸೇರಲ್ಲ, ಅದು ಹೊಟ್ಟೆಯಲ್ಲಿ ಉಳಿಯಲ್ಲ, ಅದು ಹೋಗಿಬಿಡುತ್ತೆ ಹೊರಗೆ.
ಆದರೆ ಮನಸ್ಸಿನಲ್ಲಿರುವಂಥದ್ದು ಇವತ್ತು ನಿನಗೆ ಹೊಲೆ ಮಾಡ್ತದೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿನ್ನ ಮನಸ್ಸು ಕೆಟ್ಟದಾಗಬಾರ್ದು. ನಿನ್ನ ಮನಸ್ಸು ಇವತ್ತು ನಿನ್ನ ದೇಹ ಹೊಲಸಾಗಬಾರ್ದು, ನೀನು ಹೊಲೆ ಆಗಬಾರ್ದು ಅಂದರೆ ಏನಾಗಬೇಕು? ನಿನ್ನ ಹೃದಯದಲ್ಲಿ ಏನು ತುಂಬಿಕಿರಬೇಕು? ದೇವರ ವಾಕ್ಯ ತುಂಬಿಕೊಳ್ಳಬೇಕು. ದೇವರ ವಾಕ್ಯ ಹೇಳುತ್ತದೆ, ನನ್ನ ಹೃದಯದ ಮೇಲೆ, ನಿನ್ನ ಹೃದಯದ ಮೇಲೆ ನನ್ನ ವಾಕ್ಯಗಳನ್ನು ಬರೆದುಕೊ ಅಂತ ಹೇಳ್ತಾರೆ. ದಾವೀದನು ಹೇಳ್ತಾ ಇದ್ದಾನೆ, ನನ್ನ ಹೃದಯದ ಮೇಲೆ ನಿನ್ನ ವಾಕ್ಯಗಳನ್ನು ಬರೆದುಕೊಳ್ಳುವೆನೆಂಬುದಾಗಿ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯಾವಾಗಾಯಿತು ನಮ್ಮ ಹೃದಯದ ಮೇಲೆ ದೇವರ ವಾಕ್ಯನ ತುಂಬ್ಕೋತೇವೋ ನಮ್ಗೆ ಆಶೀರ್ವಾದ ಬರುತ್ತೆ. ಇವತ್ತು ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಏನು ತುಂಬ್ಕೋತಾ ಇದ್ದೇವೆ? ಬರೀ ಕೆಟ್ಟ ತುಂಬ್ಕೋತಾ ಇದ್ದೀವಿ. ಇವತ್ತು ತಂದೆ ತಾಯಿ, ಇವತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಹಾಳಾಗ್ಲಿಕ್ಕೆ ಕಾರಣ ಇವತ್ತು ಅವ್ರ ಹೃದಯದಲ್ಲಿ ಏನು ತುಂಬಿಕೊಂಡಿದ್ದಾರೆ? ಕೆಟ್ಟ ತುಂಬಿಕೊಂಡಿದ್ದಾರೆ. ಇವತ್ತು ಜನರು ಹಾಳಾಗ್ತಾ ಇದ್ದಾರೆ, ಇವತ್ತು ದೇವರೇ ದೂರ ಆಗ್ತಾ ಇದ್ದಾರೆ ಅಂದರೆ ಏನು ಕಾರಣ? ಅದಕ್ಕೆ ಅವರು ಮನಸ್ಸಿನಲ್ಲಿ ಹೃದಯದಲ್ಲಿ ತುಂಬಿಕೊಂಡಿರುವಂಥ ಈ ಒಂದು ಕೆಟ್ಟತನ, ಹಾದರತನ, ಸುಳ್ಳು, ಮೋಸ, ವ್ಯಭಿಚಾರ ಇವೆಲ್ಲ ತುಂಬಿಕೊಂಡಿದ್ದ ಕಾರಣವಾಗಿ ಅವರು ಏನಾಗ್ತಾ ಇದ್ದಾರೆ? ನಾಶವಾಗಿ ಹೋಗ್ತಾ ಇದ್ದಾರೆ. ಪಾಪ ಕೊಡುವ ಸಂಬಳ ಮರಣ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ನಿಮಗೆ ಎಚ್ಚರಿಸ್ತಾ ಇದ್ದಾರೆ. ನಾವೇನು ಮಾಡಬೇಕು? ನಮ್ಮ ಹೃದಯದಲ್ಲಿ ಏನು ತುಂಬಿಕೊಳ್ಬೇಕು? ದೇವರ ವಾಕ್ಯ ತುಂಬಿಕೊಳ್ಳಬೇಕು. ದಾವೀದನು ಯಾವ ರೀತಿ ತನ್ನ ಹೃದಯದ ಮೇಲೆ ತನ್ನ ದೇವರ ವಾಕ್ಯವನ್ನು ಬರೆದುಕೊಳ್ತಾನೋ ಅದೇ ರೀತಿ ಇವತ್ತು ನಾವು ಏನು ಮಾಡಬೇಕು? ದೇವರ ವಾಕ್ಯ ನಮ್ಮ ಹೃದಯದ ಮೇಲೆ ಬರೆದುಕೊಳ್ಳಬೇಕು. ನಮ್ಮ ಬಾಯಿಂದ ಏನು ನೋಡಬೇಕು? ದೇವರಿಗೆ ಸ್ತೋತ್ರ ಸಲ್ಲಿಸಬೇಕೆ. ಯೇಸು ಕ್ರಿಸ್ತನ ವಾಕ್ಯಗಳು ನಮ್ಮ ಬಾಯಿಂದ ಹೊರಡಬೇಕು. ಯಾವುದೇ ಕೆಟ್ಟ ಮಾತುಗಳಲ್ಲ, ಅಸೂಯೆ, ಯಾವುದೇರೊಬ್ಬರಿಗೆ ಹಾಳು ಮಾಡೋದಲ್ಲ, ಚಾಡಿ ಹೇಳುವಂಥದ್ದಲ್ಲ. ಇವು ನಮ್ಮ ಮನಸ್ಸಿನಿಂದ ತೆಗೆದುಹಾಕಬೇಕು. ನಮ್ಮ ಮನಸ್ಸಿನ ತುಂಬ ನಮ್ಮ ಹೃದಯದಲ್ಲಿ ಕೇವಲ ದೇವರ ವಾಕ್ಯವನ್ನು ತುಂಬಿಕೊಳ್ಳಬೇಕು. ಆ ಥರ ವಾಕ್ಯವನ್ನು ಧ್ಯಾನ ಮಾಡಬೇಕು. ಯೇಸು ಕ್ರಿಸ್ತನ ವಾಕ್ಯಗಳು ನಮ್ಮ ಹೃದಯದಲ್ಲಿ ತುಂಬಿಕೊಂಡಿದ್ದಾಗ ನಮ್ಮ ಬಾಯಿ ಮುಖಾಂತರ ಏನು ಬರುತ್ತೆ? ದೇವರ ವಾಕ್ಯನೇ ಬರುತ್ತೆ, ದೇವರ ಮಾತುಗಳೇ ಬರುತ್ತೆ. ಅದೇನು ಮಾಡುತ್ತೆ? ನಮಗೆ ಒಳ್ಳೆಯ ಮನುಷ್ಯನಾಗಿ ಮಾರ್ಪಡಿಸುತ್ತೆ. ನಮ್ಮ ಹೃದಯಕ್ಕೆ, ನಮ್ಮ ಆತ್ಮವನ್ನು ಏನು ಮಾಡುತ್ತೆ? ಶುದ್ಧಿ ಮಾಡುತ್ತೆ, ಹೊಸ ಮನುಷ್ಯನಾಗಿ ಸೃಷ್ಟಿ ಮಾಡುತ್ತೆ. ಅದಕ್ಕೆ ದೇವರು ಅಲ್ಲಿ ಪರಿಸರಿಗೆ ಹೇಳ್ತಾ ಇದ್ದಾರೆ, ಮನುಷ್ಯನಿಗೆ ಹಾಳು ಮಾಡುವಂಥದ್ದು ಆಹಾರ ಇಲ್ಲ. ಈ ಒಂದು ಸಮಯದಲ್ಲಿ ದೇವರು ಎಲ್ಲ ಆಹಾರ ಶುದ್ಧವಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾವುದೇ ಆಹಾರ ಮನುಷ್ಯನಿಗೆ ಕೆಡಿಸುವಂಥದ್ದಲ್ಲ. ಇವತ್ತು ಈ ಲೋಕದ ಆಹಾರ ನೀನು ತಿಂದರೆ ನೀನು ಹಾಳಾಗ್ತೀಯ, ನೀನು ದೇವರಿಂದ ಬಿಟ್ಟು ಹೋಗ್ತೀಯ. ಆದರೆ ದೇವರು ಕೊಡುವಂಥ ಆತ್ಮಿಕ ಆಹಾರ, ಯೇಸು ಕ್ರಿಸ್ತನು ಕೊಡುವಂಥ ಆತ್ಮಿಕ ಆಹಾರ ನಾನು ನೀನು ತಿಂದರೆ ಜೀವಿಸ್ತೇವೆ. ಅವತ್ತು ಇಸ್ರಾಯೇಲ್ ಜನರು ಮನ್ನಾ ತಿಂದರು, ಆದರೂ ಸತ್ತು ಹೋದರು. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಾನೇ ಜೀವ ಜಲವಾಗಿದ್ದೇನೆ, ನಾನೇ ನಿಜವಾದ ಜೀವಕರವಾದ ರೊಟ್ಟಿಯಾಗಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಇವತ್ತು ಯೇಸು ಕ್ರಿಸ್ತನ ನಂಬಿಕೊಂಡು ಆ ಜೀವಕರದ ನೀರು, ಆತನಲ್ಲಿರುವಂಥ ಜೀವಕರ ನೀರು, ಆತನಾಗಿರುವಂಥ ಆ ರೊಟ್ಟಿ, ಜೀವಕರಾಗಿರೋ ಯೇಸು ಕ್ರಿಸ್ತನ ನಾವು ತಿಂದರೆ, ಆ ರೊಟ್ಟಿ, ಆ ನೀರು ಕುಡಿದಿದ್ದಾರೆ, ಆ ಜೀವಜಲ ನಾವು ಕುಡಿದಿದ್ದಾರೆ, ಆ ಯೇಸು ಕ್ರಿಸ್ತ ನಂಬಿದ್ದಾರೆ, ಇವತ್ತು ನಾವು ಏನು ಮಾಡ್ತೇವೆ? ಒಳ್ಳೆಯ ಮನುಷ್ಯರಾಗಿ ಬದುಕ್ತೇವೆ. ದೇವರಲ್ಲಿ ಉನ್ನತವಾಗಿ ಬೆಳಿಬೇಕಾದ್ರೆ ನಮಗೇನು ಇಂಪಾರ್ಟೆಂಟ್ ಬೇಕು? ದೇವರ ವಾಕ್ಯ ಬೇಕು. ದೇವರ ವಾಕ್ಯ ನಮ್ಮ ನಿಲ್ಲಿದ್ದರೆ ನಮ್ಗೆ ಯಾವುದೇ ರೀತಿ ಕಳ್ಳ, ಸುಳ್ಳತನ ಆಗಲಿ, ಬಂಡತನ, ಯಾವುದೇ ಆದರ್ತನ ಮುಟ್ಕೊಬೋದಿಲ್ಲ. ನಾವು ಕೆಟ್ಟ ಮಾರ್ಗದಲ್ಲಿ ಹೋಗೋದಿಲ್ಲ. ಯಾಕಂದರೆ ದೇವರ ವಾಕ್ಯ ನಮ್ಗೆ ಏನು ಮಾಡುತ್ತೆ? ಎಚ್ಚರಿಸ್ತದೆ. ಅದಕ್ಕೆ ನಾವು ಯಾವಾಗಲೂ ಏನು ಮಾಡಬೇಕು? ಡೈಲಿ ವಾಕ್ಯ ಓದಬೇಕು, ದೇವರಿಗೆ ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ, ನಮ್ಮ ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸಿಕೊಡು ಎಂಬುದಾಗಿ ದೇವರಲ್ಲಿ ಪರಲೋಕ ಪ್ರಾರ್ಥನೆ ತನ್ನ ಶಿಷ್ಯರಿಗೆ ಕಳಿಸ್ತಾ ಇದ್ದಾರೆ. ನಮಗೆ ಪ್ರಾರ್ಥನೆ ಮಾಡು ಅದಕ್ಕೆ ನಮಗೆ ಕಲಿಸು ಎಂಬುದಾಗಿ ಶಿಷ್ಯರು ಕೇಳಿದಾಗ ಯೇಸು ಕ್ರಿಸ್ತನು ಪರಲೋಕದ ಪ್ರಾರ್ಥನೆ ಅವ್ರಿಗೆ ಹೇಳಿಕೊಡ್ತಾ ಇದ್ದಾನೆ. ಅದರಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಅನುದಿನದ ಆಹಾರವನ್ನು ನಮಗೆ ಅನುಗ್ರಹಿಸಿ ಎಂಬುದಾಗಿ ಬೇಡಿಕೊಳ್ಳಿರಿ. ಇಸ್ರೇಲ್ ಜನರಿಗೆ ಮನ್ನಾ ದೇವರು ಕೊಟ್ಟರು. ಆ ಮನ್ನಾ ಡೈಲಿ ತೆಗೆದುಕೊಳ್ಳುವಂಥದ್ದಾಗಿತ್ತು. ಇವತ್ತು ತೆಗೆದುಕೊಳ್ಳಬೇಡ ಅಂತ ದೇವರ ವಾಕ್ಯ ದೇವರು ಹೇಳಿದ್ರು. ಅವ್ರು ಕೆಲವು ಜನ ನಾಳೆಗೆ ಬೇಕು ಅಂತ ಹೇಳಿ ತೆಗೆದುಕೊಂಡು ಬಂದಿದ್ದಾಗ ಏನಾಯಿತು? ಆ ಮನ್ನಾ ಕೆಟ್ಟೋಯ್ತು ರೀ. ಅಂದರೆ ದೇವರ ಇಷ್ಟ ಏನು, ದೇವ್ರ ಚಿತ್ತ ಏನು? ನಾವು ಆತನ ವಾಕ್ಯವನ್ನು ಅನುದಿನ ಸೇವಿಸಬೇಕು.
ಆತನ ಆಹಾರ, ಆತನ ಆತ್ಮಿಕ ಆಹಾರನ ಅನುದಿನ ಸೇವಿಸಬೇಕು. ನಾವು ಒಟ್ಟಿಗೆ ತಗೊಂಡು ಕೂತ್ರೆ ಏನಾಗುತ್ತೆ, ನಾಡಿದ್ದು ಕೂಡಿಸ್ಕೊಂಡ್ರೆ ಅದು ಹಾಳಾಗ್ತದೆ ರೀ. ಇವತ್ತು ನಮ್ಗೆ ಎಷ್ಟು ಊಟ ಬೇಕು, ಇವತ್ತು ದಿನಕ್ಕೆ ನಾವು ಊಟ ಮಾಡ್ಕೋಬೇಕು. ನಮಗಿವತ್ತು ಒಂದು ದಿನಕ್ಕೆ ನಮ್ಗೆ ಎಷ್ಟು ಊಟ ಬೇಕು ಅಷ್ಟೇ ನಾವು ಅಡುಗೆ ಮಾಡ್ಕೋಬೇಕು. ಸೊ ನಾಳಿದ್ದು ಇವತ್ತೇ ಮಾಡ್ಕೋತೇನೆ, ನಾಡಿದ್ದು ಇವತ್ತೇ ಮಾಡ್ಕೊಂಡ್ರೆ ಏನಾಗುತ್ತೆ, ಅದು ಊಟ ಅಡುಗೆ ಕೆಟ್ಟೋಗುತ್ತೆ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳುತ್ತದೆ, ದೇವರು ಸ್ವಲ್ಪ ಆಸೆ ಪಡ್ತಾರೆ, ನಮ್ಮ ಅನುದಿನದ ಆಹಾರ ನಾವು ದೇವರಿಗೆ ಪ್ರತಿದಿನ ನಾವು ಬೇಡ್ಕೊಳ್ಬೇಕು. ಅಂದರೆ ನಾವು ದೇವರ ವಾಕ್ಯ ಏನು ಮಾಡಬೇಕು, ದೇವರ ಹತ್ರ ದಿನ ದೇವರ ವಾಕ್ಯ ಓದಬೇಕು, ದೇವರಲ್ಲಿ ದಿನ ಪ್ರಾರ್ಥಿಸಬೇಕು. ಅನುದಿನ 2 ದಿವಸಕ್ಕೊಂದಲ್ಲ, ಒಂದು ವಾರದ ಒಂದು ಸಲ ಅಲ್ಲ, ಒಂದು ತಿಂಗಳಿಗೆ ಒಂದು ಸಲ ಅಲ್ಲ, ವರ್ಷಕ್ಕೆ ಒಂದು ಸಲ ಅಲ್ಲ, ನಾವು ಡೈಲಿ ದೇವರ ವಾಕ್ಯ ಅನುದಿನ ನಾವು ಸೇವಿಸ್ಬೇಕು ರೀ. ಆತ್ಮಿಕ ಆಹಾರನ ಸೇವಿಸಿದಾಗ ನಮ್ಮ ಹೃದಯದಲ್ಲಿ ಅದು ಭದ್ರವಾಗಿರುತ್ತೆ. ಮತ್ತು ನಾವು ಬಾಯಿಂದ ಒಳ್ಳೆಯ ಮಾತುಗಳೇ ಬರುತ್ತೆ. ಇವತ್ತು ನಿನ್ನ ಬಾಯಿಂದ ಇವತ್ತು ಕೆಟ್ಟ ಮಾತುಗಳು ಬರ್ತಾ ಇದೆ, ನಿನ್ನ ಮಾತಿನ ಬಾಯಿಂದ ಇವತ್ತು ಅನೇಕ ಒಂದು ದೇವರ ವಿರೋಧವಾಗಿ ಬರುವಂಥ ಮಾತು ಬರುತ್ತಾದರೆ ಇವತ್ತು ನಿನ್ನ ಹೃದಯದಲ್ಲಿ ನೀನು ಅಂಥ ಕೆಟ್ಟ ಆಲೋಚನೆ ತುಂಬಿಕೊಂಡಿದೆಯಾ. ಇವತ್ತು ಕರ್ತಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ಅದು ಏನು ಮಾಡು, ನೀನು ಕಿತ್ತು ಬಿಸಾಕು. ಯಾಕಂದರೆ ದೇವರು ನಿನಗೆ ಒಳ್ಳೆಯ ಅವಕಾಶ ಕೊಡ್ತಾ ಇದ್ದಾರೆ ಈ ಕ್ರಿಸ್ಮಸ್ ತಿಂಗಳ ದಿನದಲ್ಲಿ. ಸೊ ಈ ಕ್ರಿಸ್ಮಸ್ಗೆ ದೇವರು ನಿನಗೆ, ನಿನ್ನ ಕುಟುಂಬಕ್ಕೆ ಒಳ್ಳೆಯ ಶುಭ ಉಂಟು ಮಾಡ್ತಾರೆ. ಅದಕ್ಕೆ ನಿನ್ನ ಹೃದಯದಲ್ಲಿ ಏನು ಮಾಡಿಕೊ, ನೀನು ದೇವರ ವಾಕ್ಯವನ್ನು ತುಂಬಿಕೊ. ಇವತ್ತು ನಿನ್ನ ಹೃದಯದಲ್ಲಿ ದೇವರನ್ನು ಸ್ವೀಕಾರ ಮಾಡಿಕೊ. ಆದಿಯಲ್ಲಿ 2025 ವರ್ಷಗಳಿಂದ ಯೇಸು ಕ್ರಿಸ್ತನ ತಾಯಿ ಕನ್ಯೆ ಮರಿಯಳ ಗರ್ಭದಲ್ಲಿ ಈ ಲೋಕಕ್ಕೆ ಬಂದಂಥ ಯೇಸು ಕ್ರಿಸ್ತನು ಇವತ್ತು ನಿನ್ನ ಹೃದಯದಲ್ಲಿ ತಿರುಗಿ ಶಿಶುವಾಗಿ ಲೋಕಕ್ಕೆ ಬರಲಿಕ್ಕೆ ಸಿದ್ಧನಿದ್ದಾನೆ. ನಮ್ಮ ಹೃದಯದಲ್ಲಿ ಬರಲಿಕ್ಕೆ ಸಿದ್ಧನಿದ್ದಾನೆ. ಇವತ್ತು ನಿನ್ನ ಹೃದಯದಲ್ಲಿ ನೀನು ಕಳ್ಳತನ, ಕಪಟ, ಮೋಸ, ವಂಚನೆ, ಆದರ್ತನ, ಆ ಥರ ಕೆಟ್ಟ ನೀವು ತುಂಬಿಕೊಂಡಿದ್ದೀರ. ಆ ಹೃದಯದಲ್ಲಿ ದೇವರು ಬರಲಿಕ್ಕೆ ಸಾಧ್ಯ ಇಲ್ಲ. ದೇವರು ಪಾಪಿಗಳಿಗೆ ಪ್ರೀತಿಸ್ತಾನೆ, ಪಾಪವನ್ನು ವಿರೋಧಿಸ್ತಾನೆ. ಇವತ್ತು ನಿನ್ನ ಹೃದಯದಲ್ಲಿ ಇವತ್ತು ನೀನು ಆ ದೇವರಿಗೆ ನೀನು ಸ್ಥಾನ ಕೊಡಬೇಕಂದ್ರೆ ನಿನ್ನ ಹೃದಯವನ್ನು ಮಾಡು, ಶುದ್ಧ ಮಾಡಿಕೊ. ಪ್ರಕಟಣೆ 3:27 ದೇವರ ವಾಕ್ಯ ಹೇಳುತ್ತದೆ, ಈಗ ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ಬಾಗಿಲು ತೆರೆದರೆ ನಾನು ಒಳಗೆ ಬಂದು ಆತನ ಸಂಗಡ ಊಟ ಮಾಡುವೆನು ಎಂಬುದಾಗಿ ಹೇಳ್ತಾ ಇದ್ದಾರೆ ದೇವರು. ಇವತ್ತು ನಿನ್ನ ಹೃದಯದಲ್ಲಿ ದೇವರು ಬರಲಿಕ್ಕೆ ಸಿದ್ಧವಿದ್ದಾರೆ. ಇವತ್ತು ನಿನ್ನ ಹೃದಯವನ್ನು ದೇವರ ಕಡೆ ತಿರುಗಿಸು, ನಿನ್ನ ಮನಸ್ಸು ದೇವರ ಕಡೆಗೆ ತಿರುಗಿಸ್ಕೊ. ಈ ಕ್ರಿಸ್ಮಸ್ ತಿಂಗಳಲ್ಲಿ, ಈ ಕ್ರಿಸ್ಮಸ್ ಹಬ್ಬ ಬರುವಂಥ ಸಮಯದಲ್ಲಿ ಇವತ್ತು ನಿನ್ನ ಹೃದಯವನ್ನು ದೇವರು ಬಯಸ್ತಾ ಇದ್ದಾರೆ. ಇವತ್ತು ನಿನ್ನ ಹೃದಯದಲ್ಲಿ ಆ ಯೇಸು ಕ್ರಿಸ್ತನ ಇರುವಂತೆ ಆತನು ಇಷ್ಟಪಡ್ತಾ ಇದ್ದಾನೆ. ಯೇಸು ಕ್ರಿಸ್ತನ ನಿನ್ನ ಹೃದಯದಲ್ಲಿ ಇರಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಿನ್ನ ಹೃದಯ ಎಂಬ ಸಿಂಹಾಸನದಲ್ಲಿ ಆ ದೇವರು ಇರಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಅದಕ್ಕೆ ಕರ್ತಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ಯಾವುದೇ ಊಟ ತಿಂಡಿ ತಿಂದರೆ, ಯಾವುದೇ ಆಹಾರ ತಿಂದರೆ ಅದು ನಿನಗೆ ಹೊಲೆ ಮಾಡುವಂಥದ್ದಲ್ಲ. ಇವತ್ತು ಹೊಲೆ ಮಾಡುವಂಥದ್ದು, ನಿನ್ನನ್ನು ಹಾಳು ಮಾಡುವಂಥದ್ದು ಏನಾಗಿದೆ, ನಿನ್ನ ಬಾಯಿಂದ ಹೊರಡುವಂಥದ್ದು ಕೆಟ್ಟ ಮಾತುಗಳು. ನೀನು ತುಂಬಿಕೊಂಡಿರುವಂಥ ನಿನ್ನ ಹೃದಯದಲ್ಲಿ ತುಂಬಿಕೊಂಡಿರೋ ಅಸೂಯೆ, ಹೊಟ್ಟೆ ಕಿಚ್ಚು, ಆದರತನ, ಸುಳ್ಳು, ಮೋಸ, ವ್ಯಭಿಚಾರ ನಿನ್ನ ಹೃದಯದಲ್ಲಿ ತುಂಬಿಕೊಂಡಿರು. ಇದು ನಿನ್ನ ಶರೀರವನ್ನು ಹಾಳು ಮಾಡ್ತದೆ. ಈ ಕೆಟ್ಟ ಕೆಲಸ ಮಾಡಿದಾಗ ನಿನಗೇನಾಗುತ್ತೆ, ನಿನ್ನ ಶರೀರ ಹಾಳಾಗುತ್ತದೆ, ನಿನ್ನ ಆತ್ಮ ಹಾಳಾಗುತ್ತದೆ. ಇವತ್ತು ಯಾವುದೇ ರೀತಿ ನೀನು ಆಹಾರ ತಿಂದರೆ ಅದು ನಿನ್ನ ಮನಸ್ಸಿಗೆ, ನಿನ್ನ ಶರೀರಕ್ಕೆ ಹಾಳು ಮಾಡೋದಿಲ್ಲ, ಅದು ಹೋಗ್ಬಿಡುತ್ತೆ ಬೇರೆ ದೇಶಕ್ಕೆ. ಆದರೆ ಇವತ್ತು ನೀನು ಈ ರೀತಿ ಮಾಡಿದರೆ ನಿನ್ನ ಶರೀರ ಹಾಳಾಗ್ತದೆ, ನಿನ್ನ ಆತ್ಮ ಹಾಳಾಗ್ತದೆ. ನಿನ್ನ ಹೃದಯದಲ್ಲಿ ಏನು ತುಂಬಿಕೊಳ್ಬೇಕು, ಇವತ್ತು ನೀನು ದೇವರ ವಾಕ್ಯ ತುಂಬ್ಕೋಬೇಕು. ಯೇಸು ಕ್ರಿಸ್ತನ ನಿನ್ನ ಹೃದಯದಲ್ಲಿ ನೀ ತುಂಬ್ಕೋಬೇಕು. ಯಾವಾಗಾಯ್ತು ನೀ ಯೇಸು ಕ್ರಿಸ್ತ ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದಾಗ, ನಿನ್ನ ಮನಸ್ಸಿನ ತುಂಬಿಕೊಂಡಿದ್ದಾಗ ನೀನು ಒಳ್ಳೆ ಮನುಷ್ಯನಾಗಿ ನಿನ್ನ ಆತ್ಮನ ಕಾಪಾಡ್ಕೋತೀಯ. ನಿನ್ನ ಶರೀರದಲ್ಲಿ ದೇವರು ಒಳ್ಳೆಯ ಆರೋಗ್ಯ ಕೊಡ್ತಾರೆ, ದೇವರನ್ನು ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಅರ್ಥ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಈ ವಾಕ್ಯದಂತೆ ದೇವರು ನಿನ್ನಲ್ಲಿರುವಂಥ ಕಳ್ಳತನ, ಮೋಸ, ವ್ಯಭಿಚಾರ, ಅಸೂಯೆ, ಆ ಕೆಟ್ಟತನ ಎಲ್ಲ ದೇವರು ನಿನ್ನ ಹೃದಯದಿಂದ ತೆಗೆದುಹಾಕಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಸೊ ದೇವರು ನಿನ್ನ ಹೃದಯದಲ್ಲಿ ಬರಲಿಕ್ಕೆ ಸಿದ್ಧವಾಗಿರುವಾಗ ದೇವರು ನಿನ್ನ ಹೃದಯವನ್ನು ಆತನು ಶುದ್ಧಿ ಮಾಡಲಿ, ನಿಮ್ಮ ಹೃದಯಗಳನ್ನು ಶುದ್ಧಿ ಮಾಡಲಿ, ನಿಮ್ಮ ಮನಸ್ಸುಗಳನ್ನು ಮಾನಸಾಂತರ ಪಡಲಿ. ಯಾಕಂದರೆ ಮನಸ್ಸುಗಳನ್ನು ಬದಲಾಯಿಸುವ ದೇವರು ಯೇಸು ಕ್ರಿಸ್ತನು. ಇವತ್ತು ನಿನ್ನ ಹೃದಯ ಎಂಬ ಸಿಂಹಾಸನ ದೇವರಿಗೆ ಕೊಟ್ಟಿದಾಗ, ಅದರಲ್ಲಿ ನಿನ್ನ ದೇವರ ವಾಕ್ಯವನ್ನು ತುಂಬಿಕೊಂಡಿದ್ದಾಗ ನಿನ್ನ ಬಾಯಿಂದ ಒಳ್ಳೆಯ ಮಾತುಗಳು ಬರುತ್ತೆ. ಅದೇನು ಮಾಡುತ್ತೆ, ನಿನ್ನ ಆತ್ಮವನ್ನು ಮತ್ತು ನಿನ್ನ ಶರೀರವನ್ನು ರಕ್ಷಿಸಿ ನಿನಗೆ ಮುಂದೆ ಏನು ಮಾಡುತ್ತೆ, ನಿತ್ಯ ಜೀವವನ್ನು ಕೊಡುವಂಥದ್ದಾಗಿದೆ. ಹಲ್ಲೆಲೂಯಾ. ಇವತ್ತು ನೀನು ಎಷ್ಟೇ ಆಸ್ತಿ ಅಂತಸ್ತು, ನಿನ್ನ ಹತ್ರ ಚಿನ್ನ, ಬೆಳ್ಳಿ, ಬಂಗಾರ ಇದ್ದರೂ ಅದು ಏನಾಗುತ್ತೆ, ಅದು ಶಾಶ್ವತವಾಗಿರುವಂಥದ್ದಲ್ಲ. ನಿನ್ನ ದೇವರ ಜೊತೆ ಇರುವಂಥ ಸಂಬಂಧ, ಯೇಸು ಕ್ರಿಸ್ತನ ಜೊತೆ ಇರುವಂಥ ಸಂಬಂಧನೇ ನಿನಗೇನು ಮಾಡುತ್ತೆ, ನಿತ್ಯ ಜೀವವನ್ನು ಕೊಡುತ್ತದೆ. ಇವತ್ತು ದೇವರು ನಿನ್ನ
ಹತ್ತಿರ ಇದ್ದರೆ ನಿನಗೆಲ್ಲ ಸಿಗುತ್ತೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ಆ ದೇವರ ಮೇಲೆ ನಂಬಿಕೆ ಇಟ್ಟು ನಿನ್ನ ಹೃದಯದಲ್ಲಿ ಒಳ್ಳೆಯದನ್ನು ತುಂಬಿಕೋ. ದೇವರ ವಾಕ್ಯವನ್ನು ತುಂಬಿಕೊಂಡಿದ್ದಾಗ ದೇವರು ನಿನಗೆ ಆಶೀರ್ವಾದ ಮಾಡಿ ನಿನ್ನ ಕೆಲಸದಲ್ಲಿ ಸಫಲತೆ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಸೊ ದೇವರ ವಾಕ್ಯದಂತೆ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. 1 second, ಮೇ ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್.